ಸ್ನೇಹಮಯಿ ಕೃಷ್ಣ ಮೊನ್ನೆನೂ ಕೂಡ ಹೇಳಿದರು, ಮುಖ್ಯಮಂತ್ರಿಗಳು ಪದತ್ಯಾಗ ಮಾಡೋ ತನಕ ಅವ್ರು ಜೈಲು ಕಾಣೋ ತನಕ ನಾನು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗಲೂ ಕೂಡ ಏನು ಅಂದರೆ ಅವರು ಇಡಿ ತನಕ ಆ ಎಲ್ಲ ವಿವರಗಳನ್ನು ಕೂಡ ಮುಟ್ಟಿಸಿ ಬಂದಿದ್ದಾರೆ. ಈಗ ಈ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು FIR ಆಗಿದೆಯಲ್ಲ, ಅದಕ್ಕೂ ಕೂಡ ಸ್ನೇಹಮಯಿ ಕೃಷ್ಣ ಅವರೇ ಕಾರಣ. ಸ್ನೇಹಮಯಿ ಕೃಷ್ಣ ಮತ್ತು ನಟರಾಜ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಪ್ರಕರಣಕ್ಕೆ ಇದು ಪ್ರಾರಂಭಿಕ ಹಂತದ ತನಿಖೆ ಆದ್ದರಿಂದ ಇದು ನಿಜವಾಗ್ಲೂ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಈ ಆರೋಪಕ್ಕೆ ಪೂರಕವಾಗಿ ಏನೇನು ನನ್ನ ಸಾಕ್ಷ್ಯಗಳಿದೆ, ಯಾವ ದಾಖಲಾತಿಗಳಿದೆ, ಇವೆಲ್ಲನೂ ಪಡ್ಕೊಂಡ ನಂತರದಲ್ಲಿ ಅವ್ರ ತನಿಖೆ ನಡೆಸೋದಕ್ಕೆ ಅನುಕೂಲ ಆಗಿರೋದ್ರಿಂದ ಈ ನನ್ನ ಒಂದು ವಿಚಾರಣೆ ಅಲ್ಲಿ ಅಗತ್ಯವಾಗಿದೆ. ಸರ್, ನನ್ನ ಆರೋಪಕ್ಕೆ ಪೂರಕವಾಗಿ ಈಗಾಗಲೇ ನಾನೇನು ದೂರಜಿ ಕೂಡ ಆ ದೂರಜಿಯಲ್ಲಿ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಅದಕ್ಕೆ ಪೂರಕವಾಗಿ ಆ ತನಿಖಾಧಿಕಾರಿಗೆ ಯಾವ ಮಾಹಿತಿ ಮತ್ತು ದಾಖಲಾತಿ ಬೇಕು ಅನ್ನೋದು ಅವರು ಹೇಳಿದ ನಂತರ ನನಗೆ ಅದು ಗೊತ್ತಾಗುತ್ತೆ. ಒಟ್ಟಲ್ಲಿ ಆರೋಪಕ್ಕೆ ಪೂರಕವಾಗಿ ಏನೇನೆಲ್ಲ ಬೇಕು ಅನ್ನೋದು ತನಿಖಾಧಿಕಾರಿಗೆ ಅನಿಸುತ್ತೆ. ಆ ಎಲ್ಲ ದಾಖಲೆ ಸಂಗ್ರಹ ಮಾಡೋದು ಅವ್ರ ಕರ್ತವ್ಯ ಆಗಿದೆ. ಆ ಹಿನ್ನೆಲೆ ನನ್ನ ವಿಚಾರಣೆಗೊಳಪಡಿಸ್ತಾರೆ. ಆದರೆ ಸರ್, ಈಗ ನಮ್ಮ ನಿರಂತರ ವಾರ್ಡನ್ನು ಗಮನಿಸಿ ಅವರು ಇಲ್ಲಿ ಅನಾವಶ್ಯಕ ವಿಳಂಬ ಮಾಡಿದ್ರೆ ನಮ್ಮ ಮೇಲೆ ಒಂದು ಕಾನೂನು ಪ್ರಕ್ರಿಯೆ ನಡೀಬೋದು. ಈ ಥರ ಕಾರಣಗಳಿಂದ ಅವರು ತನಿಖೆಯನ್ನು ಚುರುಕುಗೊಳಿಸಿರ್ತಾರೆ. ಯಾಕಂದರೆ ಸ್ನೇಹಮಯಿ ಕೃಷ್ಣ ಯಾರು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಬಿಡೋ ಅಂಥದ್ದಲ್ಲ, ಅಥವಾ ತಾವು ತಪ್ಪು ಮಾಡಿದ್ರು ಕೂಡ ಬಿಡೋ ಅಂಥ ವ್ಯಕ್ತಿ ಅಲ್ಲ ಅಂತ ಗೊತ್ತಿರೋದ್ರಿಂದ ಅವರು ತಮ್ಮ ಕರ್ತವ್ಯನ ನಿರ್ವಹಣೆ ಮಾಡೋದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಖಂಡಿತವಾಗಿ ಈ 377 ಕೋಟಿ ಅಲ್ಲದೆ 2000 ಕೋಟಿ ಕಾಮಗಾರಿ ಆಗಿರೋದು ನಾನು ಸೇವೆಯಲ್ಲಿದ್ದಾಗಲೇ ಇದನ್ನು ಪ್ರತಿಭಟಿಸಿದೆ. ಸಿದ್ದರಾಮಯ್ಯನವ್ರದ್ದು ಪಾತ್ರ ಏನಿದೆ ಅಂದರೆ, ಈಗ ಒಂದು ಇಡೀ ಜಗತ್ತಿಗೆ ಗೊತ್ತಿರೋದು ಈ ಏನು ಗ್ಯಾರಂಟಿ 5 ಗ್ಯಾರಂಟಿಗಳಿಗೆ 56,000 ಕೋಟಿ ಹಣ ವೆಚ್ಚ ಆಗ್ತಾಯಿದೆ. ಈಗ ಯಾವುದೇ ಕ್ಷೇತ್ರಕ್ಕೆ ಕಾಮಗಾರಿ ಮಾಡಲಿಕ್ಕೆ ಹಣ ಇಲ್ಲ. ಹಾಗಾಗಿ ಇವರು ವರ್ಣಾ ಕ್ಷೇತ್ರದಲ್ಲಿ ಮೂಡ ಕಡೆಯಿಂದ 40 ಕೋಟಿ ಮತ್ತು ಶ್ರೀರಂಗಪಟ್ಟಣಕ್ಕೆ 15 ಕೋಟಿ ಕಾಮಗಾರಿನ ಮಾಡಲಿಕ್ಕೆ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ನಿರ್ಣಯ ಕೈಗೊಳ್ತಾರೆ ಸಭೆಯಲ್ಲಿ. ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಮೇರೆಗೆ ವರ್ಣಾ ಕ್ಷೇತ್ರದಲ್ಲಿ